ಬಿದ್ದೈತಿ. ಮಳೆ 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 ಬತ್ತೈತಿ. ನಿಮ್ಮೂರಾಗ ಬತ್ತೈತ ಮಳೆ? ಪಾಪ ನಮ್ಮ ಅಜ್ಜಿ ಅದ್ರಾಗ ಬೇರೆ ಆರಾಮ್ ಬೇರೆ ಆಗ್ತೈತಿ. ಯಾಕೋ ನಮ್ಮ ಅಜ್ಜಿ ಬಂದ್ರೆ ತಲೆ ತಿಂತೈತಿ. ಅಯ್ಯೋ ಅಯ್ಯೋ ಇದ್ರ ಮನ್ಕಾಯ ಹೋಗ. ಇನ್ನು ಇವಾಗ ಮಾತಾಡ್ತಿತ್ತು ಹಾಲೆ ಮನೆ ಕಂಡಿದ್ದಲ್ಲಪ್ಪ. ನೋಡ ನೋಡ ಹೆಂಗ್ ವರ್ಕ್ ಇಟ್ಟೀತ ಪಾಪ. ಯಾಯ್ ಪಾಪ ಮನಿಕೆ ಇವಾಗ ಕಣ್ಬಿಟ್ಟಂಗ ಕಾಣಿಸ್ತಿತ್ತು ಪಾಪ. ಮನೆ ಕೆಮ್ಮಿ ಮಳೆ ಬತ್ತೈತಿ, ಏನ್ ಮಾಡ್ತೈತಿ ಕೆಲಸ. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ. ನಮ್ಮ ಜೀವಾದ ಇಲ್ಲ ಅಂದ್ರೆ ಏನೇನ್ ಕೆಲಸ ಹೇಳದ. ಹಬ್ಬ ಚೆನ್ನ ಮನೆ ಕಂಡು ನಿದ್ದೆ ಮಾಡ್ತೀನಿ. ಯಾವಾಗ ಬಂದೆ ನೀನು? ಮಾಯ ಅಚ್ಚನು ಅಲ್ವಲ್ಲ. ಓಟು ಬಿಟ್ಟದ್ದೆ ಯೋಟೈತಿ ನಿನ್ ಮರ್ಯಾದೆ. ನಾನು ಕೂಗಿರ ಸುಮ್ಮನೆ ಮನೆ ಕೆಮ್ಮನಾಗ ನಡ್ಕಾಡ್ಚೆ. ಅದಾಗ ನಿದ್ ಬತ್ತೈತಿ ಹೋಗಂಚೆ. ನೋಡ್ರಿ ಯಾವ್ದು ಹಾಡು ಹೇಳ್ತಿದ್ದೆ ಆತ ಯಾಕೆ ಹೇಳಿ ಇನ್ನೊಂದ್ಸಲ. ನಾನು ಮಳೆ ತಾನೆ ಬತ್ತೈತಿ ಅದಕ್ಕೆಲ್ಲ ತರಕ ಏನಂತಾರ ಕಂಡಿಗೆ ಕಳಿಸ್ತಿ ನೆನ್ಕೊಂಡು ಹೋಗ್ಬೇಕಾಗ್ತೈತಿ ಅಂತಂದು ಸುಳ್ಳು ಹೇಳ್ದೆ ಕಣ ಜಾಸ್ತಿ. ಮತ್ತೀಗ ಯಾಕೆ ಗಂಟ್ಲು ನಸ ನಸ ಅಂತೈತಿ. ನೆಗಡಿ ಆಗ್ಬಿಟ್ರೆ ಮತ್ತೆ ನಿಂತ ದುಡ್ಡಿಲ್ಲಲ್ಲ, ಅದಕ್ಕೆ ಕಷ್ಟ ಆಗ್ತೈತೆ ಅಂತಂದು ನಾನು ತೆಗೆದು ಬಿಟ್ರೆ ನೋಡಿತ್ಲಾಗಿಂತ. ಓಹೋ ಮಳೆ ಬತ್ತೈತೆ ಕಳಿಸ್ಬೇಕಾ ಬೇಡ ಅಂತ ನಂಗೆ ಅಷ್ಟು ಗೊತ್ತಾಗಲ್ವಿ. ಸಾರಿ ಬಿಡು, ತಪ್ಪಾತಿ. ಇವಾಗ ಏನೀಗ ಅಲ್ವಲ್ಲ ಮನೆಗೆ ಇಟ್ಟದ್ದೆ. ಆ ಹುಡುಗಿ ಪಿಂಕಿ ನಿನಗೆ ರಾಖಿ ಕಟ್ಟೈತೆ ನೋಡಿದ್ರೆ ಒಂದು ಚಾಕ್ಲೇಟ್ ಕೊಟ್ಟಿಲ್ವಲ್ಲ. ಅದಿನ್ನೆಂತ ನೀನು? ಅಜಯ್ ದುಡ್ಡೆಲ್ಲ ಐತ್ ನನ್ನ ತಾಯಿ. ನೀನು ಕೇಳಿದ್ರೆ ಬೈಕಂತ ಸುಮ್ಮನಾದಿ ಅಲ್ವಲ್ಲ ಪಾಪ. ಆ ಹುಡುಗಿ ಬೆಳ್ಳಿ ರಾಖಿ ತಂದು ಕಟ್ಟೈತೆ, ಅದನ್ನು ಕಿತ್ತೋಗ್ತೈತೆ ಅಂತ ಬಚ್ಚಿಕ್ಕಿದ್ಯಾ. ನೋಡಿದ್ರೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಏನಂತ ತಂದು ಕೊಡ್ಬೇಕಾ? 100 ರೂಪಾಯಿ ದುಡ್ಡು ಕೊಡು. ಸರಿ ಬೈಲಿ ಕೊಡ್ತೀನಿ ತಗೊಂಡೋಗಿ. ಸರಿ ಬಾ. ನಾನು ಬೈತೈತೆ ಅನ್ಕೊಂಡು ರಾಖಿ ಕಟ್ಟಿಸ್ಕೊಂಡ್ಮೇಲೆ ಏನೋ ಕೊಡ್ಬೇಕು. ನಡೀತಿಲ್ಲ. ಡೈರಿ ಮಿಲ್ಕ್ ಚಾಕ್ಲೇಟ್ ನೋಡ್ತಿದ್ರೆ ಸಿಲ್ಕು ನಾನೇ ತಿನ್ಬೇಕು ಅನ್ಸೈತಿ. ಏನು ಮಾಡೋದು, ನಾನೇ ತಿನ್ಬಿಡ್ಲ ಓಪನ್ ಮಾಡಿ. ಆಮೇಲೆ ನಮ್ಮ ಅಜ್ಜ ಹುಡುಗಿ ಕೇಳಿದ್ರೆ ಕೊಟ್ಟಿಲ್ಲ ಅಂದರೆ ಉಗಿಸ್ಕೋಬೇಕು. ಏನು ಮಾಡೋದು? ನಮ್ಮ ಅಜ್ಜಿ ಒಂದಿನಕ್ಕೂ ನನಗೆ ಕೊಡಿಸ್ಲಿಲ್ಲ. ಏನು ಮಾಡೋದು? ಅಮ್ಮಿ ಫೋನ್ ಎತ್ತ. ಅಲ್ಲಮ್ಮ ಏನು ಮಾಡ್ತಿದ್ದ ಪಿಲ್ಲೆ? ಏನು ಮಾಡೋಣ, ಮನೆ ಹತ್ರ ಕೂತ್ಕೊಂಡಿದ್ದೀನಿ. ನಮ್ಮ ಅಂತಕ್ಕೆ ಬಾ ಅಮ್ಮಿ. ಯಾಕೆ? ಬಾರಮ್ಮಿ, ನಮ್ಮ ಅಜ್ಜಿ ಕರಿತೈತಿ ನಿನ್ನ. ಮಳೆ ಬತ್ತೈತೆ ಅಡೆ ತಕೊಂಡು ಬಾ ಪಿಲ್ಲೆ. ಸರಿ ನಾನು ಐಡಿಯಾ ಮಾಡಿದ್ದೀನಿ. ಅಮ್ಮಿ ಅಮ್ಮಿ ನೀನ್ ರಾಖಿ ಕಟ್ಟಿದ್ದಲ್ಲ, ಅದಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದೀನಿ ಕೊಡಮ್ಮಿ ಅಂತಂದು. ಇಷ್ಟ ಅಮ್ಮಿ 7 ಜನ್ಮಕ್ಕೂ ನೀನೇ ನನ್ನ ತಂಗಿ ಆಗ್ಬಿಡ್ಬೇಕು ಕಣಮ್ಮಿ. ಮುಂದಿನ ಜನ್ಮ ಅಂತ ಇದ್ರೆ ನೀನು ನಮ್ಮಮ್ಮ ಇನ್ನು ಹೊಟ್ಟೆಗೆ ಹುಟ್ಟು, ಸರಿನಾ? ಹಂಗೆ ಹುಟ್ಟಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಇವಾಗ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಿದ್ದೀನಲ್ಲ, ಅದನ್ನ ನೀನು ಅರ್ಧ ತಿನ್ಬೇಕು, ನಂಗೆ ಅರ್ಧ ಕೊಡ್ಬೇಕು. ಹಂಗೆ ಕೊಟ್ರೆ ಮುಂದಿನ ಜನ್ಮದಾಗ ಇಬ್ರು ಒಂದೇ ಹೊಟ್ಟೆ ಹುಡ್ತೀವಂತೆ. ಏ ಅಣ್ಣ, ನಿನ್ ಬಗ್ಗೆ ನಂಗೆ ಗೊತ್ತಿಲ್ವಾ? ಏನಮ್ಮಿ ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ದ? ಅಣ್ಣ ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ ಜೊತೆ ಜಗಳಾಡ್ಬಾರ್ದು, ಯಾವತ್ತು ಒಯ್ಬಾರ್ದು ಅಂತ ನನ್ಗೆ ಆಸೆ. ಒಂದೇ ಹೊಟ್ಟೆ ಹುಟ್ಟಿದ್ರೆ ನಾವಿಬ್ರು ಜಗಳಾಡ್ತೀವಿ, ಒಯ್ದಾಡ್ತೀವಿ, ಒದಿತೀನಿ, ಎಲ್ಲ ಮಾಡ್ತೀನಿ. ಅದಕ್ಕೆ ನಂಗೆ ಇಷ್ಟ ಇಲ್ಲ ಆ ಥರ. ಅದಕ್ಕೆ ಒಂದೇ ಹೊಟ್ಟೆ ಹುಟ್ಟದ್ ಬೇಡ, ಬೇರೆ ಬೇರೆ ಹೊಟ್ಟೆಗೆ ಹುಟ್ಟನ್ನ ನಾನು ನಿಂಗೆ ರಾಖಿ ಕಟ್ತೀನಿ, ಸರಿನಾ? ಅದಕ್ಕೆ ಡೈರಿ ಮಿಲ್ಕ್ ನಿಂಗೆ ಅರ್ಧ ಕೊಡಲ್ಲ. ಅದು ಇಲ್ಲ ಇದು ಇಲ್ಲ, ನಂಗೇನೆ ನಿಮ್ಮ ಅಣ್ಣ ಅಲ್ವಾ, ನಂಗೆ ಒಂದು ಇಟ್ಕೊಡು. ಹುಟ್ಟಂಗೆಲ್ಲ ಕೇಳಬಾರ್ದು. ಅಯ್ಯಯ್ಯೋ, ನನ್ನ ಚಾಪೆ ಕೆಳಗೆ ತೂರಿದೆ, ಆ ಹುಡುಗಿ ರಂಗೋಲಿ ಕೆಳಗೆ ತೂರ್ಬಿಡ್ತಲ್ಲಪ್ಪ. 110 ರೂಪಾಯಿ ಚಾಕ್ಲೇಟು ಮಾಡಿದ್ರೆ ನಂಗೆ ಒಂದು ವೀಟು ಕೊಡಲಿಲ್ಲ. 60 ರೂಪಾಯಿ ಚಾಕ್ಲೇಟನ್ನ ತಂದು ಕೊಡ್ಬೋದಿತ್ತು.